ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ ಸಿಂಗಲ್ ಇನ್ಹೆರಿಟೆನ್ಸ್ ಅಂದ್ರೆ ಏನು, ಯಾವ ರೀತಿ ಸಿಂಗಲ್ ಇನ್ಹೆರಿಟೆನ್ಸ್ನ ಮಾಡ್ಕೋತೀವಿ, ಇನ್ಹೆರಿಟೆನ್ಸ್ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡಿದೆ. ಐ ಹೋಪ್ ಎಲ್ಲಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾವು ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಾ ಇದ್ವಿ, ಮಲ್ಟಿಪಲ್ ಇನ್ಹೆರಿಟೆನ್ಸ್ ಆಮೇಲೆ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಬಗ್ಗೆ ತಿಳ್ಕೊತಾ ಇದ್ವಿ. ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂದರೆ ಏನು, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂದರೆ ಏನು, ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ ವಿತ್ ಅ ಟ್ಯುಟೋರಿಯಲ್. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ನೀವು ಇನ್ನೂ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಂಡಿಲ್ಲ ಅಂದರೆ ಈ ಪ್ಲೇಲಿಸ್ಟ್ನ ಇಲ್ಲಿಂದ ಅಸೆಸ್ ಮಾಡ್ಕೋಬೋದು, ನೋಡ್ಬೋದು. ಆಲ್ರೆಡಿ ಒಂದು 39 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ ರಿಲೇಟೆಡ್ ಟು ಪೈಥಾನ್. ಒಂದ್ಸತಿ ನನ್ನ ಚಾನಲಲ್ಲಿ ಬಂದುಬಿಟ್ಟು ಆಮೇಲೆ ನೀವು ಪ್ಲೇಲಿಸ್ಟ್ನಲ್ಲಿ ಬಂದ್ರಿ ಅಂತ ಇಟ್ಕೊಳ್ಳಿ. ಅಲ್ಲಿ ನಿಮಗೆ ಕಂಪ್ಲೀಟ್ ಪ್ಲೇಲಿಸ್ಟ್ ಸಿಕ್ಬಿಡುತ್ತೆ. ಇಲ್ಲಿಂದ ನೀವು 1 by 1 ವೀಡಿಯೋ ನೋಡ್ತಾ ಬರ್ಬೋದು. ಸ್ಟಾರ್ಟಿಂಗಿಂದ ಎಲ್ಲ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಸೊ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು, ಏನು ಎತ್ತ ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಆಲ್ರೆಡಿ ತುಂಬ ಅಡ್ವಾನ್ಸ್ ಲೆವೆಲ್ನಲ್ಲಿ ಬಂದಿದ್ವಿ. ಅದ್ರ ರಿಲೇಟೆಡ್ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನ ಕೂಡ ಮಾಡಿದ್ವಿ. ಇನ್ಸ್ಟಾಗ್ರಾಮ್ ಮೆಸೇಜಸ್ಗಳನ್ನ ಯಾವ ರೀತಿ ಆಟೋಮೇಟ್ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಸೊ ಇದೇ ರೀತಿಯಾದಂತಹ ಪ್ರಾಜೆಕ್ಟ್ಸ್ಗಳು ಇನ್ ಫ್ಯೂಚರ್ನಲ್ಲೂ ಕೂಡ ಬರ್ತವೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಪ್ಲೇಸ್ನ ಇಲ್ಲಿಂದ ಸೇವ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನ ಬಿಟ್ಟರೆ ನಾವೇನು ಮಾಡೋಣ, ಇವಾಗ ಪೈಚಾಮ್ನಲ್ಲಿ ಎಂಟರ್ ಆಗೋಣ. ಪೈಚಾಮ್ನಲ್ಲಿ ಎಂಟರ್ ಆಗಿಬಿಟ್ಟು ಇಲ್ಲಿ ಏನು ಮಾಡ್ತೀನಿ, ನಾನು ಒಂದು ನ್ಯೂ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದು ಬಂದುಬಿಟ್ಟು ನಮ್ದು ಏನಿರುತ್ತೆ ಅಂದರೆ 38.py ಅಂತ. ಓಕೆ, ಸೊ 38.py. ಸೊ ಕ್ರಿಯೇಟ್ ಮಾಡ್ಕೊಂಡು ಲೆಟ್ ಮೀ ಜೂಮ್ ಇನ್. ಓಕೆ, 37 ಪ್ರೋಗ್ರಾಮಿಂದ ನಾನು ಏನು ಮಾಡ್ತೀನಿ, ಜಸ್ಟ್ ಈ 2 ಕ್ಲಾಸ್ಗಳನ್ನ ನಾನು ಏನು ಮಾಡ್ತೀನಿ, ಕಾಪಿ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇದು ಏನು ಇಲ್ಲಿ ಪ್ರೆಸೆಂಟ್ಲಿ ಇನ್ಹರ್ಟ್ ಮಾಡ್ಕೊಳ್ತಾ ಇಲ್ಲ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇನ್ಹರ್ಟ್ ಏನು ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಏನಿದೆ, ವಾಜಿದ್ ಅನ್ನೋದೊಂದು ಮೆಥಡ್ ಇದೆ. ಆಮೇಲೆ ಇಲ್ಲೊಂದು ಏನಿದೆ, ಕೊಟ್ರೇಷನ್ ಅಂತ ಒಂದು ಫಂಕ್ಷನ್ ಇದೆ. ಇಲ್ಲಿ ವಾಜಿದ್ ಅನ್ನೋ ಒಂದು ಫಂಕ್ಷನ್ ಇದೆ. ಓಕೆ, ಸೊ ಎರಡು ಕ್ಲಾಸ್ನಲ್ಲಿ ಕೂಡ ಒಂದೊಂದು ಫಂಕ್ಷನ್ಸ್ಗಳಿದ್ದಾವೆ, ರೈಟ್. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಇನ್ನೊಂದು ಕ್ಲಾಸ್ನ ಇಲ್ಲಿ ರೆಡಿ ಮಾಡ್ಕೊಳ್ತೀನಿ. ಸೊ ಆ ಕ್ಲಾಸ್ ನೇಮ್ ಏನಂತ ಕೊಟ್ಕೊಳ್ಳೋಣ ಅಂತಂದರೆ, ನಾವು STU1 ಅಂತ ಕೊಡೋಣ. ಓಕೆ, ಸೊ STU1 ಆ ಕ್ಲಾಸ್ ನೇಮೇ STU1 ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಸೊ ಕ್ಲಾಸ್ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡ್ತೀವಿ, ಬೇಸಿಕಲಿ CLASS ಅಂತ ಕ್ಲಾಸ್ ಅಂತ ಒಂದು ಕೀವರ್ಡ್ನ ಕೊಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಕ್ಲಾಸ್ ನೇಮ್ನ ಕೊಡ್ತೀವಿ STU1. ನಾ ಹೇಳಿದೆ ನಿಮಗೆ, ಸಿಂಗಲ್ ಇನ್ಹೆರಿಟೆನ್ಸ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಕ್ಲಾಸ್ ನೇಮ್ನ ನಾವು ಇದ್ರ ಪ್ಯಾರೆಂಥಿಸಸ್ನಲ್ಲಿ ಕೊಡ್ತೀವಿ. SCHOOL ಸ್ಕೂಲ್ ಅಂತ ಕೊಟ್ಟೆ. ಓಕೆ, ಇಲ್ಲೊಂದು ರಾಂಗ್ ಮೆಥಡ್ ಇದೆ, ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದೇನು ಇನ್ಹರ್ಟ್ ಮಾಡ್ಕೋತಾ ಇಲ್ಲ, ರೈಟ್. ಇಲ್ಲಿ ಸ್ಕೂಲ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ಇವಾಗ ಸಿಂಗಲ್ ಇನ್ಹೆರಿಟೆನ್ಸ್ ಆಗುತ್ತೆ. ಓಕೆ, ಅಂದರೆ ಇದು ಏನು ಮಾಡ್ಕೋತಾ ಇದೆ, ಸ್ಕೂಲ್ ಅನ್ನುವಂತಹ ಕ್ಲಾಸ್ನ ಏನು ಮಾಡ್ಕೋತಾ ಇದೆ, ಇನ್ಹರ್ಟ್ ಮಾಡ್ಕೋತಾ ಇದೆ. ಸೊ ಅದೇ ರೀತಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಯಾವ ರೀತಿ ಮಾಡ್ಕೊಳ್ಳೋದಪ್ಪ ಅಂತಂದರೆ, ಇಲ್ಲಿ ಜಸ್ಟ್ ಒಂದು ಏನು ಮಾಡಿ, ಕಾಮ ಕೊಟ್ಬಿಟ್ಟು ಏನು ಮಾಡಿ, ಮತ್ತೊಂದು ಯಾವ ಕ್ಲಾಸ್ನ ನೀವು ಇನ್ಹರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಕ್ಲಾಸ್ ನೇಮ್ನ ಕೊಡಿ, ಸ್ಟೂಡೆಂಟ್ಸ್. ಓಕೆ, ಇಲ್ಲಿ 2 ಕ್ಲಾಸ್ಗಳಿದ್ದಾವೆ, ಒಂದು ಸ್ಕೂಲ್ ಅಂತ ಆಮೇಲೆ ಒಂದು ಸ್ಟೂಡೆಂಟ್ಸ್ ಅಂತ. ಓಕೆ, ಸ್ಕೂಲ್ನು ನಾನು ಇನ್ಹರ್ಟ್ ಮಾಡ್ಕೊಂಡಿದ್ದೀನಿ, ಇವಾಗ ಸ್ಟೂಡೆಂಟ್ಸ್ ಅನ್ನೋದನ್ನು ಇನ್ಹರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಜಸ್ಟ್ ನಾನು ಕೊಲನ್ ಕೊಟ್ಬಿಟ್ಟು ಇಲ್ಲಿ ಪಾಸ್ ಅಂತ ಕೊಡ್ತೀನಿ. ಓಕೆ, ಪಾಸ್ ಕೀವರ್ಡ್ನ ಕೊಟ್ಟೆ. ಆಲ್ರೈಟ್, ಸೊ ಇವಾಗ ನಾನು ಇನ್ನೇನು ಮಾಡ್ತೀನಿ, ಇಲ್ಲೊಂದು ಇನ್ಹರ್ಟ್ನ ಕ್ರಿಯೇಟ್ ಮಾಡ್ಕೋತೀನಿ. ಅದು ಬಂದುಬಿಟ್ಟು ನಮ್ಮದು ವ್ಯಾರ್ ಅಂತ. ಓಕೆ, ಸೊ var1 ಅಂತ ಇಟ್ಕೊಳ್ಳೋಣ. ಇದನ್ನ ಇದು ಬಿಲಾಂಗ್ ಆಗುತ್ತೆ ಯಾವುದಕ್ಕೆ, STU1ಗೆ. ಓಕೆ, ಸೊ STU1 ಅನ್ನುವಂಥ ಒಂದು ಕ್ಲಾಸಿಗೆ ಇದು ಬಿಲಾಂಗ್ ಆಗಿದೆ. ಓಕೆ, ನಾ ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಕೊಟ್ಬಿಟ್ಟು ಇವಾಗ ಏನು ಮಾಡ್ತೀನಿ, var1 ಡಾಟ್ ಅಂತ ಕೊಟ್ಟರೆ ನೋಡ್ಬೋದು, ಇಲ್ಲಿ ನಾನು ವಾಜಿದ್ನ ಯೂಸ್ ಮಾಡ್ಕೋಬೋದು, ಕೊಟ್ರೇಶ್ನ ಯೂಸ್ ಮಾಡ್ಕೋಬೋದು. ಓಕೆ, ವಾಜಿದ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ವಾಜಿದ್ ಅನ್ನುವಂಥ ಫಂಕ್ಷನ್ ಇದರೊಳಗಡೆ ಇದೆ, ಸ್ಕೂಲ್ ಅನ್ನುವಂತಹ ಕ್ಲಾಸ್ ಒಳಗಡೆ ಇದೆ, ನೋಡ್ಬೋದು. ಬಟ್ ನಮ್ಮದು ಇನ್ಸ್ಟೆನ್ಸ್ ಏನಿದೆ, ನಮ್ಮದು ಇನ್ಸ್ಟೆನ್ಸು ಯಾವುದಕ್ಕೆ ಬಿಲಾಂಗ್ ಆಗಿದೆ, STU1ಗೆ ಬಿಲಾಂಗ್ ಆಗಿದೆ. ಆದರೂ ಕೂಡ ನಾನು ಏನು ಮಾಡ್ಬೋದು, ಸ್ಕೂಲ್ನಲ್ಲಿರುವಂಥ ಫಂಕ್ಷನ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಲೈಕ್ ವಾಜಿದ್ ಅನ್ನುವಂಥ ಒಂದು ಫಂಕ್ಷನ್ನ ಯೂಸ್ ಮಾಡಿಕೊಂಡೆ. ಅದೇ ರೀತಿ ನಾನು ಏನು ಮಾಡ್ಬೋದು, var1 ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಡಾಟ್ ಕೊಟ್ರೇಶ್ ಕೂಡ ಯೂಸ್ ಮಾಡ್ಕೋಬೋದು. ಕೊಟ್ರೇಶ್ ಅನ್ನುವಂಥ ಫಂಕ್ಷನ್ ಏನಿದೆ, ನಮ್ಮದು ಸ್ಟೂಡೆಂಟ್ಸ್ ಅನ್ನುವಂತಹ ಕ್ಲಾಸ್ನಲ್ಲಿದೆ, ರೈಟ್. ಸೊ ಅದನ್ನು ಕೂಡ ನಾನು ಯೂಸ್ ಮಾಡ್ಕೋಬೋದಾಗಿದೆ, ರೈಟ್. ಸೊ ಇದನ್ನ ರನ್ ಮಾಡಿಬಿಟ್ಟು ನೋಡೋಣ. ರನ್ ಮಾಡಿಬಿಟ್ಟು ನೋಡಿದಾಗ ನೋಡ್ಬೋದು, ಐ ಆಮ್ ವಾಜಿದ್ ಅಂತ ಬರ್ತಾ ಇದೆ, ಐ ಆಮ್ ಕೊಟ್ರೇಶ್ ಅಂತ ಬರ್ತಾ ಇದೆ. ಬೇಸಿಕಲಿ ಇವು 2 ಪ್ರಿಂಟ್ ಆಗ್ತಾ ಇದ್ದಾವೆ. ಏನು ಫಂಕ್ಷನ್ಸ್ನಲ್ಲಿ ಕೊಟ್ಟಿದ್ವಲ್ಲ ಅವು ಪ್ರಿಂಟ್ ಆಗ್ತಾ ಇದ್ದಾವೆ. ಅದ್ರ ಜೊತೆಗೇ ನಾನು ಏನು ಮಾಡ್ಬೋದು, ಇಲ್ಲಿ ಬೇರೆ ರೀತಿಯಾದಂಥ ಫಂಕ್ಷನ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಲೈಕ್ ಡೆಫ್ ಅಂತ ಕೊಟ್ಬಿಟ್ಟು ನಾನು ಇಲ್ಲಿ ಮಾಡ್ತೀನಿ, ಒಂದು ನಿಖಿಲ್ ಅಂತ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಸೊ ನಿಖಿಲ್ ಅನ್ನೋಂಥ ಫಂಕ್ಷನ್, ಸೊ ಇದೇನು ಮಾಡುತ್ತೆ, ಪ್ರಿಂಟ್ ಐ ಆಮ್ ನಿಖಿಲ್ ಅಂತ ಪ್ರಿಂಟ್ ಮಾಡಿಸುತ್ತೆ. ಓಕೆ, ನಿಖಿಲ್ ಅಂತ ಪ್ರಿಂಟ್ ಮಾಡಿಸುತ್ತೆ. ಓಕೆ, ಸೊ ಇದನ್ನು ಕೂಡ ನಾನು ಏನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. var1 ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ನಿಖಿಲ್ ಅಂತ ಕೊಟ್ಟರೆ ಅಂತ ಇಟ್ಕೊಳ್ಳಿ, ಇಲ್ಲಿ ನಿಖಿಲ್ ಕೂಡ ಪ್ರಿಂಟ್ ಆಗುತ್ತೆ. ರನ್ ಮಾಡಿಬಿಟ್ಟು ನೋಡೋಣ ಇದನ್ನ. ಹಿಯರ್ ವಿ ಗೋ, ಐ ಆಮ್ ವಾಜಿದ್, ಐ ಆಮ್ ಕೊಟ್ರೇಶ್, ಐ ಆಮ್ ನಿಖಿಲ್. ಅಂದರೆ ಇವಾಗ ನಾವು ಬೇಸಿಕಲಿ 3 ಕ್ಲಾಸಸ್ಗಳನ್ನ ಯೂಸ್ ಮಾಡ್ಕೋಬೋದು ಎಟ್ ಎ ಟೈಮ್. ಓಕೆ,
ಸೊ ಇವಾಗ ಸ್ಟೂಡೆಂಟ್ಸ್ ಇದು ಇನ್ಸ್ಟೆನ್ಸ್ನ ಏನಾದರೂ ಕ್ರಿಯೇಟ್ ಮಾಡ್ಕೊಂಡ್ರೆ ಸ್ಕೂಲಿಗೆ ಬಿಲಾಂಗ್ ಆಗಿರುವಂಥದ್ದು ಅದು ಸ್ಟೂಡೆಂಟ್ಸ್ನಲ್ಲಿ ಇರೋದನ್ನ ಆಮೇಲೆ STU 1ನಲ್ಲಿ ಇರುವಂತಹ ಫಂಕ್ಷನ್ಸ್ಗಳನ್ನ ಯೂಸ್ ಮಾಡ್ಕೋಕ್ಕಾಗಲ್ಲ. ಆ್ಯಸ್ ಯೂಸ್ಯುವಲ್ 37ನಲ್ಲಿ ಹೇಳಿದ್ದೆ ನಾನು. ಓಕೆ, ಸೊ ಏನಕ್ಕೆ ಯೂಸ್ ಮಾಡ್ಕೋಕ್ಕಾಗಲ್ಲ ಅನ್ನೋದು ಎಕ್ಸ್ಪ್ಲೇನ್ ಮಾಡಿ. ಆ ವಿಡಿಯೋ ನೋಡ್ಕೊಂಡಿಲ್ಲ ಅಂದರೆ ಕರೆಕ್ಟ್ ಆ ವಿಡಿಯೋನ ನೋಡ್ಕೊಳ್ಳಿ. ಇವಾಗ ಸ್ಟೂಡೆಂಟ್ ಇನ್ಸ್ಟೆನ್ಸ್ ಕೂಡ ಏನು ಮಾಡೋಕ್ಕಾಗಲ್ಲ, STU 1ನಲ್ಲಿರುವಂತಹ ಫಂಕ್ಷನ್ಸ್ಗಳನ್ನೂ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಸ್ಕೂಲ್ನಲ್ಲಿರುವಂತಹ ಫಂಕ್ಷನ್ಸ್ಗಳನ್ನೂ ಕೂಡ ಅದು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಸೊ ಇದನ್ನ ನಾವೇನಂತ ಕರಿತೀವಿ, ಬೇಸಿಕಲಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಐ ಥಿಂಕ್ ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲಿ ಮೇಲಿದ್ದೇನಿದೆ ಇದನ್ನ ಕಂಪ್ಲೀಟಾಗಿ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಇದು ಓವರ್ ಆಲ್ ಏನಿದೆ ಇದನ್ನು ಕಮೆಂಟ್ ಔಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಕಮೆಂಟ್ ಔಟ್ ಮಾಡ್ಕೊಂಡೆ, ಇದು ನೋ ಯೂಸ್ ಇವಾಗ ಇದರದ್ದು. ಆಲ್ರೈಟ್, ಅದನ್ನೇನು ಕಾಪಿ ಮಾಡ್ಕೊಂಡಿದ್ವಿ ಅದನ್ನ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡ್ತೀನಿ. ಕ್ಲಾಸ್ ಸ್ಕೂಲ್ ಅಂತ ಇದೆ, ವಾಜಿದ್. ಓಕೆ, ಸೊ ಸ್ಟೂಡೆಂಟ್ ಅಂತ ಇದೆ, ಕ್ಲಾಸ್ ಸ್ಟೂಡೆಂಟ್, ಅದರೊಳಗಡೆ ಏನಿದೆ ಕೊಟ್ರೇಷನ್ ಅಂತ ಒಂದು ಫಂಕ್ಷನ್ ಇದೆ. ಇವಾಗ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತ ಏನಾಯಿತು, ಡಿಫ್ರೆಂಟ್ ಕ್ಲಾಸಸ್ಗಳನ್ನ ನಾವೇನು ಮಾಡ್ತೀವಿ, ಇನ್ಹರ್ಟ್ ಮಾಡ್ಕೋತೀವಿ. ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಕೂಡ ಗೊತ್ತಾಗಬೇಕು ತಾನೆ, ಸೊ ಅದನ್ನ ಕೂಡ ತಿಳ್ಕೊಳ್ಳೋಣ, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಯಾವ ರೀತಿ ಮಾಡ್ಕೋತೀವಿ ಅಂತ. ಓಕೆ, ಸೊ ಇದು ಬಂದ್ಬಿಟ್ಟು ನಮ್ಮದು ಕ್ಲಾಸ್ ಸ್ಕೂಲ್ ಅಂತ, ಇದು ಬಂದ್ಬಿಟ್ಟು ನಮ್ಮದು ಕ್ಲಾಸ್ ಸ್ಟೂಡೆಂಟ್ ಅಂತ. ರೈಟ್, ಸೊ ಇದು ಏನು ಮಾಡ್ತೇವೆ ಇವಾಗ ಪ್ರೆಸೆಂಟ್ಲಿ ಸ್ಕೂಲ್ನ ಇನ್ಹರ್ಟ್ ಮಾಡ್ಕೊಳುತ್ತೆ ಅಂತ ಇಟ್ಕೊಳ್ಳೋಣ, ಲೈಕ್ ದಿಸ್. ಓಕೆ, ಸ್ಕೂಲ್ನ ಇದು ಇನ್ಹರ್ಟ್ ಮಾಡ್ಕೊಳ್ತು. ಸೊ ಅದೇ ರೀತಿ ನಾನು ಇನ್ನೊಂದು ಕ್ಲಾಸ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದು ಏನು ಮಾಡುತ್ತಪ್ಪ ಅಂತಂದರೆ CLSS ಕ್ಲಾಸ್ STU 1 ಅಂತ ಕೊಡ್ತೀನಿ ಇದಕ್ಕೆ. ಇದು ಏನು ಮಾಡ್ಕೊಳುತ್ತೆ ಅಂದರೆ ಸ್ಟೂಡೆಂಟ್ನ ಇನ್ಹರ್ಟ್ ಮಾಡ್ಕೊಳುತ್ತೆ. ಓಕೆ, ಸೊ ಇದು ಇನ್ಹರ್ಟ್ ಮಾಡ್ಕೊಳ್ತು. ಇದನ್ನು ನಾವೇನಂತ ಕರಿತೀವಿ ಅಂದರೆ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಕ್ಲಾಸ್ ಇನ್ಹರ್ಟ್ ಮಾಡ್ಕೊಂಡಿದೆ. ಸೊ ಈ ಕ್ಲಾಸ್ ಇನ್ಹರ್ಟ್ ಮಾಡ್ಕೊಂಡಿದೆ. ಓಕೆ, ಸೊ ಅಂದರೆ ನಿಮ್ಮ ಅಜ್ಜನ ಹತ್ರ ಏನಿತ್ತು, ಒಂದು ಕ್ವಾಲಿಟಿ ಇತ್ತು. ಸೊ ಆ ಕ್ವಾಲಿಟಿನ ನಿಮ್ಮ ಫಾದರಿಗೆ ಬಂತು, ಸೊ ಇನ್ಹರ್ಟ್ ಆಗಿ ನಿಮ್ಮ ಫಾದರಿಗೆ ಬಂತು. ಸೊ ನಿಮ್ಮ ಫಾದರಿಂದ ಏನಾಯಿತು, ಅದು ನಿಮಗೆ ಬಂದಿದೆ ಇನ್ಹರ್ಟ್ ಆಗಿಬಿಟ್ಟು. ಲೈಕ್ ಈ ಚೈನ್ನ ನಾವೇನು ಮಾಡ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ಸೊ ಇದನ್ನ ನಾವೆಂತ ಏನಂತ ಹೇಳ್ತೀವಿ, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಇದರೊಳಗಡೆ ಏನಿದೆ ಪ್ರೆಸೆಂಟ್ಲಿ ಪಾಸ್ ಅಂತ ಕೊಡ್ತೀನಿ. ಇದರೊಳಗಡೆ ಏನೂ ಇಲ್ಲ ಅಂತ ಇಟ್ಕೊಳ್ಳೋಣ, ಪಾಸ್. ಓಕೆ, ಪಾಸ್ ಅಂತ ಕೊಟ್ಟೆ. ಸೊ ಅದೇ ರೀತಿ ಇಲ್ಲಿ ಏನು ಮಾಡ್ತೀನಿ, var 1 ಅಂತ ಒಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇದು ಏನಕ್ಕೆ ಬಿಲಾಂಗ್ ಆಗಿದೆ, ಸ್ಟೂಡೆಂಟ್ 1ಗೆ ಬಿಲಾಂಗ್ ಆಗಿದೆ. ಓಕೆ, ಸೊ ಸ್ಟೂಡೆಂಟ್ 1ಗೆ ಬಿಲಾಂಗ್ ಆಗಿದೆ. ಇಲ್ಲಿ ನಾನು ಏನು ಮಾಡ್ಬೋದು, var 1 ಡಾಟ್ ಅಂತ ಕೊಟ್ಟರೆ ನೋಡ್ಬೋದು, ನಾವು ವಾಜಿದ್ನೂ ಕೂಡ ಯೂಸ್ ಮಾಡ್ಕೋಬೋದು. ಸೇಮ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ನಲ್ಲಿ ನಾನು ಏನೇನು ಯೂಸ್ ಮಾಡ್ಕೋಬೋದಾಗಿತ್ತೋ ಅದೇ ರೀತಿ ಇಲ್ಲಿ ಎಲ್ಲ ಯೂಸ್ ಮಾಡ್ಕೋಬೋದು. ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಇದು ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಓಕೆ, ಸೊ ನಾನು ಏನು ಮಾಡಿದ್ದೀನಿ, ಒಂದು ಇನ್ಹರ್ಟ್ ಆಗಿರುವಂತಹ ಕ್ಲಾಸ್ನ ಮತ್ತೊಂದು ಸತಿ ಇನ್ಹರ್ಟ್ ಮಾಡ್ಕೊಂಡಿದ್ದೀನಿ ಬೇರೆ ಕ್ಲಾಸ್ನಲ್ಲಿ. ಓಕೆ, ಸೊ ಇದನ್ನ ಈ ಕ್ಲಾಸ್ ಇನ್ಹರ್ಟ್ ಮಾಡ್ಕೊಂಡಿದೆ, ಈ ಓವರ್ ಆಲ್ ಕ್ಲಾಸ್ನ ನಾನು ಇನ್ನೊಂದು ಕ್ಲಾಸ್ನಲ್ಲಿ ಇನ್ಹರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಯೂ ಕೂಡ ನೀವು ಮತ್ತೊಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೋಬೋದು, ಅದನ್ನ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರೋದಿಲ್ಲ ನಿಮಗೆ. ಓಕೆ, ಬೇಸಿಕಲಿ ಒಂದು ಕ್ಲಾಸಿಂದ ಏನು ಮಾಡ್ತಾ ಇದ್ವಿ, ಫಂಕ್ಷನ್ಸ್ಗಳನ್ನ ಇನ್ನೊಂದು ಕ್ಲಾಸಲ್ಲಿ ಶಿಫ್ಟ್ ಮಾಡ್ಕೊಂಡ್ವಿ. ಆ ಓವರ್ ಆಲ್ ಕ್ಲಾಸ್ನ ಇನ್ನೊಂದು ಕ್ಲಾಸ್ನಲ್ಲಿ ತೊಗೊಂಡ್ಬಂದಿದ್ದೇವೆ. ಓಕೆ, ನೀವೇ ಒಂದ್ಸತಿ ಟ್ರೈ ಮಾಡಿ, ಇದು ಕೋಡ್ ಏನಿದೆ ಇದನ್ನೆಲ್ಲ ಚೆಕ್ಔಟ್ ಮಾಡ್ಕೊಳ್ಳಿ. ನೀವೇ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಎಲ್ಲಿವರೆಗೂ ನೀವು ಟ್ರೈ ಮಾಡಲ್ವೋ, ನೀವು ಪ್ರಾಕ್ಟೀಸ್ ಮಾಡಲ್ವೋ, ಅಲ್ಲಿವರೆಗೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಪೈಥಾನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಏನು ಎತ್ತ ಅಂತ. ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ನೀವು ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಏನು ಹೇಳ್ತಾ ಇದ್ದೀನಿ ಏನಿಲ್ಲ ಅಂತ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿರ್ತೀನಿ, ಅವುಗಳನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಪ್ರೊಜೆಕ್ಟ್ಸ್ಗಳನ್ನ ಮಾಡ್ತೀವಿ, ಆ ಪ್ರೊಜೆಕ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾವ ರೀತಿ ವರ್ಕ್ ಆಗ್ತಾಯಿದೆ, ಯಾವ ರೀತಿ ಫ್ಲೋ ಆಗ್ತಾ ಇದೆ ಪ್ರಾಜೆಕ್ಟ್ ಅನ್ನೋದನ್ನ, ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಪೈಥಾನ್ ಅಂದರೆ ಏನು, ಪೈಥಾನ್ ಯಾವ ರೀತಿ ಯೂಸ್ ಮಾಡ್ಕೋತೀವಿ ಎತ್ತ ಅಂತ. ಓಕೆ, ಸೊ ಇಷ್ಟೇ ಇವತ್ತಿಗೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರು ನನ್ನ ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.